ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅದು ಪ್ರವಾಸಿ ತಾಣಗಳು ಹೆಚ್ಚಾಗಿರೋ ಜಿಲ್ಲೆ. ಆ ಜಿಲ್ಲೆಗೆ ಹೋಗೋ ಹೆದ್ದಾರಿಯಲ್ಲಿ ವಾಹನ ಸವಾರರು ಭಯದಿಂದ ಗಾಡಿ ಓಡಿಸಬೇಕು. ಯಾಕಂದ್ರೆ ಬೈಕ್ ರೇಸರ್ಗಳ ಆಟಾಟೋಪಕ್ಕೆ ಅಪಘಾತದ ಭೀತಿ ಕಾಡ್ತಿದೆ. ಹೆದ್ದಾರಿಯಲ್ಲಿ ಐಷಾರಾಮಿ ಬೈಕ್ ರೇಸ್ಗಳ ಆಟಾಟೋಪ. ಬೈಕ್ ರೇಸ್ಗಳ ಕಾಟಕ್ಕೆ ಬೇಸತ್ತು ಹೋದ ವಾಹನ ಸವಾರರು. ವೀಕೆಂಡ್ ಬಂದ್ರೆ ಸಾಕು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೊಯ್ ರೊಯ್ ಅಂತ ಐಷಾರಾಮಿ ಬೈಕ್ಗಳ ಸದ್ದು ಕೇಳುತ್ತೆ. ಬೈಕ್ ರೇಸ್ಗಳಿಂದ ರಸ್ತೆಯಲ್ಲಿ ಇತರೆ ವಾಹನ ಸವಾರರು ಓಡಾಡೋದೇ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಯಾಮಾರಿದ್ರೆ ಸಾಕು ಅಪಘಾತ ಆಗೋ ಸಾಧ್ಯತೆಗಳಿರುತ್ತವೆ. ಇದರಿಂದ ಸ್ಥಳೀಯ ವಾಹನ ಸವಾರರೇ ರೋಸಿ ಹೋಗಿದ್ದಾರೆ. ಬೆಳಗಿನ ಜಾವ ಸಂಡೇ ಸ್ಯಾಟರ್ಡೆ ರೇಸ್ ಗಾಡಿಗಳು ಬರ್ತವೆ ಬೆಂಗಳೂರಿಂದ. ದೊಡ್ಡ ದೊಡ್ಡ ಗಾಡಿಗಳು ಓಡಿಸೋಕ್ಕೆ ನಮಗೆ ಕಾರ್ ಓಡಿಸೋಕ್ಕೆ ಭಯ ಆಗುತ್ತೆ. ಆ ಥರ ಚಮಕ್ ಕೊಡ್ತಾರೆ. ರೈಟು ಲೆಫ್ಟು ಎಲ್ಲ ಹೋಗ್ತಾ ಇರ್ತಾರೆ. ಪ್ಲಸ್ ಎಲ್ಲಂದ್ರೆ ಅಲ್ಲೇ ದೂರ ಬಿಡ್ತಾರೆ ಅವರು. ಟೂ ವೀಲರ್ ನೋಡಲ್ಲ, ಕಾರ್ ನೋಡಲ್ಲ, ಏನು ನೋಡಲ್ಲ. ನಮ್ಮ ಗಾಡಿ ಓಡಿಸೋಕ್ಕೆ ಬೇಜಾರಾಗುತ್ತೆ. ಬೇಜಾರಂದರೆ ನಮಗೂ ಭಯ ಇರುತ್ತೆ. ಟೂ ವೀಲರ್ ಅಂದರೆ ನಮಗೂ ಭಯ. ಇತ್ತೀಚೆಗೆ ಇದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಐಷಾರಾಮಿ ಬೈಕ್ ಓಡಿಸ್ಕೊಂಡು ಹೋಗ್ತಿದ್ದ ಸವಾರ ವೇಗವಾಗಿ ಚಲಿಸಿ ಲಾರಿಗೆ ಡಿಕ್ಕಿಯಾಗಿ ಮೃತಪಟ್ಟಿದ್ದ. ಹೀಗಾಗಿ ಬೈಕ್ ಸವಾರರ ಕಾಟಕ್ಕೆ ರಸ್ತೆ ಮೇಲೆ ಸಂಚಾರ ಮಾಡೋಕೆ ನಮಗೆ ಭಯ ಆಗ್ತಿದೆ ಅಂತಿದ್ದಾರೆ ಮತ್ತೊಬ್ರು. ಇವ್ರನ್ನ ತಪ್ಪಿಸೋದ್ರಕ್ಕೆ ನಾವು ಕಷ್ಟ ಬಿದ್ದು ಇವಾಗ ಸುಮಾರು ಗಾಡಿಗಳು ಅವರಿಂದ ಲಾರಿಗಳು ದಬ್ಬವ್ರೆ, ಕಾರುಗಳು ದಬ್ಬವ್ರೆ, ಎಲ್ರಿಗೂ ತೊಂದರೆ ಆಗ್ತಾ ಇತ್ತು ಸರ್. ಅವ್ರನ್ನ ಕಂಟ್ರೋಲ್ ಮಾಡೋದು ಒಳ್ಳೆಯದು ಅಂತ ಅಭಿಪ್ರಾಯ ಸರ್. ಚಮಕ್ ಕೊಡ್ತಾರೆ ಅಂದರೆ ನಾವು ಸೈಡ್ಗೆ ಹೋದರೆ ಬೇರೆ ಗಾಡಿ ಹೊಡಿತೀವಿ, ಇಲ್ಲದ್ರೆ ಡಿವೈಡ್ರು ಹೊಡಿತೀವಿ. ಈ ಮಟ್ಟಕ್ಕೆ ಬಂದೈತೆ ಸರ್ ಈ ವೀಲು ಮಾಡೋದ್ರಿಂದ. ರೈಡ್ ಮಾಡೋಕೆ ಹೆದ್ದಾರಿ ಚೆನ್ನಾಗಿದೆ ಅಂತ ಬೈಕ್ ರೇಸ್ಗಳು ಸ್ಪೀಡ್ ಲಿಮಿಟ್ ಇಲ್ಲದೆ ಗಾಡಿ ಓಡಿಸ್ತಿದ್ದಾರೆ. ಇದರಿಂದ ಇತರೆ ವಾಹನ ಸವಾರರಿಗೆ ತೊಂದರೆ ಆಗ್ತಿದೆ. ಭೀಮಪ್ಪ ಪಾಟೀಲ, TV9, ಚಿಕ್ಕಬಳ್ಳಾಪುರ.